ಹಲೋ, ಧನ್ಯವಾದಗಳು ಸುಹಾಸ ಚಿತ್ರದುರ್ಗ. ನೋಡಿ, ಎರಡು ತಡ 12 ಪ್ಲೇಯರ್ ಬಂದಿರೋದಾಗಿ ತಿಳಿಸ್ತಾ ಇದ್ದೇವೆ. ಎಂಸಿಸಿ ಸಿಡ್ಲಘಟ್ಟ ವರ್ಸಸ್ ನೇತಾಜಿಯ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಕೂಡ. ಸಮೀರ್ ಪಾಷಾ ಆರಂಭಿಕ ಓವರ್ಗಾಗಿ, ಬಾಜಿ ಮತ್ತು ಬಾನು ಮೊದಲ ಹಂತದ ಆರಂಭಿಕ ಆಟಗಾರ. ಅಂಗಡಿ ಒಳಭಾಗದಲ್ಲಿ ಅದು ಯಾವ ರೀತಿಯಲ್ಲಿ ಪಂದ್ಯಾಟವನ್ನು ಆರಂಭಿಸ್ತಾರೆ ನೋಡಬೇಕಾಗಿದೆ. ಮೊದಲ ಇನ್ನಿಂಗ್ಸ್ ಆರಂಭದಲ್ಲಿ ಮೊದಲ ಓವರ್ನ ಪವರ್ ಪ್ಲೇ ಕೂಡ. ಸುಂದರತೆ ಎಸೆತ ತನ್ಮೂಲಕವಾಗಿ ಚೆಂಡು. ಆರಂಭಿಕ ಓವರ್ನ ಮೊದಲ ಚೆಂಡಿನಲ್ಲಿ ಬಾಜಿಯ ವಿಕೆಟ್ ಅನ್ನು ಕಳ್ಕೊಳ್ತಕ್ಕಂಥ ನೇತಾಜಿಯ ತಂಡ ಬಿರುಸಿದ ಆಟವನ್ನು ದಾಖಲಿಸಬಲ್ಲಂತ ಅನುಭವಿ ಆಟಗಾರರ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 0-1. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಎಂಸಿಸಿ ಸಿಡ್ಲಘಟ್ಟದ ತಂಡ ಬೌಲ್ ಫಸ್ಟ್ ಎನ್ನುವಂತ ಸೂಚನೆಯನ್ನು ಕೊಟ್ಕೊಂಡು ಮೊದಲ ಹಂತದಲ್ಲಿ ವ್ಯವಸ್ಥಿತ ಒಂದು ಪಂದ್ಯಕೂಟದಲ್ಲಿ ಮೊದಲ ವಿಕೆಟ್ ಬೇಟೆಯನ್ನು ಆಡ್ತಾ ಇದೆ. ಪಂದ್ಯದಲ್ಲಿ ಕೂಡ ಗಿರಿ ಹೊಸ ಆಟಗಾರ ಅಂಗಡಿ ಒಳಭಾಗದಲ್ಲಿ 5 ಓವರ್ಗಳ ಪಂದ್ಯ. ಅದು ಎಷ್ಟರ ಟಾರ್ಗೆಟ್ ಅನ್ನು ಪ್ರಯೋಗಿಸುತ್ತಾರೆ ನೋಡಬೇಕಾಗಿದೆ. ಮೊದಲ ವಿಕೆಟ್ ಅನ್ನು ಕಳ್ಕೊಂಡಂತ ನೇತಾಜಿಯ ತಂಡ ಶಾರ್ಟ್ ಆಗಿ ಬಿದ್ದ ಚೆಂಡು ಮೇಲ್ಭಾಗದಲ್ಲಿ ಗಿರಿ ದಾನಿಯಲ್ಲಿ ಬರ್ತಾ ಇರುವಂತ ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ, ಷಟ್ಕ ಇವೆಲ್ಲವೂ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಯೂ ಕೂಡ. ಹಲೋ, 6ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸುಂದರತೆ ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ, ನಗೆತವನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ಒಂದು ಹಂತದಲ್ಲಿ ಸ್ಟ್ರೈಕ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. 7 ಫಾರ್ 1 ವಿಕೆಟ್, 7-1. 3 ದಿನಗಳ ಕಾಲದ ಒಂದು ವ್ಯವಸ್ಥಿತ ಪಂದ್ಯಕೂಟ ಹಗಲು ರಾತ್ರಿಗಾಗಿ ನೇತಾಜಿ ಕ್ರಿಕೆಟರ್ಸ್ ಕಪ್ ರೂಪದಲ್ಲಿ ಸಾಗ್ತಾ ಇದೆ. 2ನೇ ದಿನದ ಪಂದ್ಯ. ನಿನ್ನೆಯಿಂದ ಬಹಳಷ್ಟು ಉತ್ತಮ ರೀತಿಯಿಂದ ಕ್ರೀಡಾ ಜ್ಯೋತಿ ಬೆಳೆಸುವ ಮುಖಾಂತರವಾಗಿ ಆರಂಭವಾದ ಕಂಡಿರ್ತಕ್ಕಂಥ ಪಂದ್ಯಕೂಟ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬಾನು ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಆಟಗಾರ ಆದ್ರೂ ಕೂಡ ಇವತ್ತು ಆಡಿರುವಂತಹ ಪಂದ್ಯದಲ್ಲಿ ಯಾವುದೇ ರೀತಿಯ ಒಂದು ವ್ಯವಸ್ಥಿತ ಆಟವನ್ನು ದಾಖಲಿಸ್ತಾ ಇಲ್ಲ. ಕೇವಲ ಡಾಟ್ ಬಾಲ್ಗಳ ಸೇರ್ಪಡೆ ಕಾಣ್ತಾ ಇದೆ. ನೇತಾಜಿ ಆಡಿರುವಂತಹ ಮೊದಲ ಪಂದ್ಯದಲ್ಲೂ ಕೂಡ ನಿಧಾನಗತಿ ಆಟದ ಪ್ರಾರಂಭವನ್ನು ಮಾಡಿರುವಂತಹ ಬಾನು ಈ ಚೆಂಡಿನಲ್ಲಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಮೊದಲ ಓವರ್ನ ಮುಕ್ತಾಯದಲ್ಲಿ ತಡಮಾತ 8-1. ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 8 ಫಾರ್ 1 ವಿಕೆಟ್. ಮೊದಲ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎತ್ತಾಂಗಣ ಒಳಭಾಗದಲ್ಲಿ 2ನೇವರೆಗಾಗಿ ವೆಂಕಿ ಬರ್ತಾ ಇದ್ದಾರೆ ಕೂಡ. ವೆಂಕಿ ಸರ್ ಎಸೆತಗಾರಕ ಭಾಗದಲ್ಲಿ
ಎರಡನೇ ಓವರ್ ಕೂಡ ಪ್ರಾರಂಭ ಕಾಣ್ತಾ ಇದೆ. 5 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ಪಂದ್ಯಾಕೂಟ. ಎರಡನೇ ಮೊದಲ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತರಿತ ಹೊಡೆತ ಡೀಪ್ ಮಿಡ್ ವಿಕೆಟ್ ಹತ್ತ ಹೋಗ್ತಾ ಇದೆ. 1 ಓಟ 2 ಓಟಗಳ ಪೂರೈಕೆ ಮಾಡ್ತಾ ಇರುವಂತ ಬಾನು ತಡ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮತ್ತು 10ಕ್ಕೆ 1 ನೇತಾಜಿ ಕ್ರಿಕೆಟರ್ಸ್ ತಂಡ. ಇದೇ ತಂಡ ಕೂಡ ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇರುವಂತಹ ಒಂದು ತಂಡ ಕೂಡ ನೇತಾಜಿ ಕ್ರಿಕೆಟರ್ಸ್. ನೋ ಬಾಲ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ನೋ ಬಾಲ್ ಅನ್ನುವಂತ ಸೂಚನೆ. ಎಂಸಿಸಿ ಸಿಡ್ಲಘಟ್ಟ ಈ ಹಂತದಲ್ಲಿ ತೃತೀಯ ನೇತ್ರ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. ಗೌನ್ಪಲ್ಯ ಪರಿಸರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವ್ಯವಸ್ಥಿತ ಪಂದ್ಯಕೂಟದ ಸಂಯೋಜನೆ ಮಾಡ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್, ನೇತಾಜಿ ಯುವಕರ ಬಳಗ ಬಹಳಷ್ಟೊಂದು ಅದ್ದೂರಿಯ ಪಂದ್ಯಕೂಟದ ಸಂಯೋಜನೆ ಮಾಡ್ತಾ ಇದ್ದಾರೆ. ಟೂರ್ನಮೆಂಟ್ ವಿಜಯ ತಂಡ 1,11,111 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಂಡ್ರೆ ರನ್ನರ್ಸ್ ಅಪ್ ತಂಡ 77,000 ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಎಸ್ ನೋ ಬಾಲ್ ಒಂದೋಟದ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್ ಇವೆಲ್ಲವೂ ಕೂಡ ನೇತಾಜಿಗೆ ಬರ್ತಾ ಇದೆ. ತಂಡದ ಮೊತ್ತ 11 ಓಟಗಳು. ಸುಂದರತೆ ಹೊಡೆತ ಬಾನು ದಾಂಡಲೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸಿದ ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕಾಣ್ತಾ ಇರುವಂತ ನೇತಾಜಿಯ ತಂಡ ಬಾನು ಆಟ ಅಂಗಣ ಒಳಭಾಗದಲ್ಲಿ ಆರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ಸ್ಲೋವರ್ ಚೆಂಡು ಮತ್ತೆ ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಹತ್ತ ಚೆಂಡು ಸೀಮಾ ರೇಖೆಯ ಹೊರಭಾಗದ ಕ್ರಮಿಸ್ತಾ ಇದೆ. ಮತ್ತೊಂದು ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ನೇತಾಜಿ ಕ್ರಿಕೆಟರ್ಸ್ ಪರವಾಗಿ ಯಾವುದೇ ಟೂರ್ನಮೆಂಟ್ ಅಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಲ್ರೌಂಡರ್ ಆಟವನ್ನು ದಾಖಲಿಸಬಲ್ಲಂತ ನೇತಾಜಿಯ ಆಪತ್ಕಾಲದ ಬಂಟ ಬಾನು ಈ ಒಂದು ಪಂದ್ಯದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. 23ಕ್ಕೆ 1 ಮತ್ತೆ 5ನೇ ಬಾರಿ ಶಾರ್ಟ್ ಆಗಿತ್ತು. ಲಾಂಗ್ ಆಫ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರಭಾಗದ ಕ್ರಮಿಸ್ತಾ ಇದೆ. ಮತ್ತು ಬಾನು ದಾಂಡಲೆ ಒಂದು ಸಿಕ್ಸರ್. 6 ಓಟಗಳ ಸೇರ್ಪಡೆ ಕಾಣ್ತಾ ಇದೆ. ತಡ ಮತ್ತೆ 29ಕ್ಕೆ ಏರಿಕೆ ಕೂಡ. ಮೊದಲ ಹಂತದಲ್ಲೇ ತಂಡದ ನಾಯಕನ ವಿಕೆಟ್ ಅನ್ನ ಒಂದು ಕಳ್ಕೊಂಡಂತ ತಂಡ ಬಾನು ಆಟವೇ ತಂಡಕ್ಕೆ ಒಂದು ಅಷ್ಟು ಆಶಾದಾಯಕ ಅಂಶವಾಗ್ತಾ ಇದೆ. ಶಾರ್ಟ್ ಆಗಿತ್ತು. ಟೂರ್ನಮೆಂಟಿನ ಹ್ಯಾಟ್ರಿಕ್ ಸಿಕ್ಸರ್. ಬಹಳಷ್ಟು ಉತ್ತಮ ರೀತಿಯಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಈ ಓವರ್ನಲ್ಲಿ ದಾಖಲಿಸುವಂತ ಬಾನು ತಂಡದ ಮೊತ್ತ 35. ಎಂಡ್ ಆಫ್ 2 ಓವರ್ ಸ್ಕೋರ್ 35 ಫಾರ್ 1 ವಿಕೆಟ್. 35ಕ್ಕೆ 1 2 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ ನೇತಾಜಿಯ ತಂಡ. ಸಾಲು ಸಾಲು ದಾಖಲೆ ಪಂದ್ಯಕೂಟದ ಪ್ರಶಸ್ತಿಗಳನ್ನು ತಮ್ಮ ಮಡಿಲಿಗೆ ಹಾಕಿಕೊಂಡಿರುವಂತಹ ಈ ಪರಿಸರದ ಏಕಮಾತ್ರ ತಂಡ ಕೂಡ ನೇತಾಜಿ ಕ್ರಿಕೆಟರ್ಸ್. ಬಾಜಿ ಅವರ ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ಇಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಮಹೇಂದ್ರ ಸಿಂಗ್ ಧೋನಿ ಅವರ ಒಂದು ದೊಡ್ಡ ಅಭಿಮಾನಿಗಳ ಒಂದು ದಂಡೆ ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕಿನಲ್ಲಿ 3ನೇ ಓವರ್ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಜತೆಗಾರಿಕೆ ಭಾಗದಲ್ಲಿ
ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಕ್ವೇರ್ ಲೆಗ್ ನತ್ತ ಮತ್ತೆ ಒಂದು ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 36 ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ಎಸ್7 ಸ್ಪೋರ್ಟ್ಸ್ ತಂಡ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದ್ದಾರೆ. ಕಡಿಮೆ ದಿನಗಳಲ್ಲಿ ಟೆನ್ನಿಸ್ ರಂಗಕ್ಕೆ ಒಂದು ಪಾದಾರ್ಪಣೆ ಮಾಡಿದ್ರು ಕೂಡ ಬಹಳಷ್ಟೊಂದು ಯಶಸ್ಸನ್ನು ಕಾಣ್ತಾ ಇರುವಂತಹ ಎಸ್7 ಸ್ಪೋರ್ಟ್ಸ್ ಶಮೀರ್ ಎಸ್ ಅವರ ಮಾಲೀಕತ್ವದಲ್ಲಿ ಕೆಲವೊಂದು ರಾಜ್ಯದ ಪ್ರತಿಷ್ಠಿತ ತಂಡದ ಒಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಕೂಡ ಇದೆ ಎಸ್7 ಸ್ಪೋರ್ಟ್ಸ್ ಮಾಡಿರುವಂತಹ ಒಂದು ಸಂಸ್ಥೆ ಕೂಡ. ಮತ್ತೆ ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಗತಿ ಪರಿವರ್ತನೆಯ ಚೆಂಡು ಬಿದ್ದಂತ ಸ್ಥಳದಲ್ಲಿ ಒಂದಷ್ಟು ತಿರುವನ್ನು ಕಂಡುಕೊಳ್ತಾ ಇದೆ. ಆಟಗಾರನ ಒಂದು ತಾಳ್ಮೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಎಸೆತ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. 37 ಫಾರ್ 1 ವಿಕೆಟ್. 37ಕ್ಕೆ 1. ಲಾಸ್ಟ್ ಬಾಲ್. 5ನೇ ಚೆಂಡು ಗಿರಿದಂಡಲ ಬಳಸುತ್ತ ಹೊಡೆತ. ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ಮತ್ತೆ 6 ಓಟಗಳ ಸೇರ್ಪಡೆ ಕೂಡ. ಸಿಕ್ಸರ್ಗಳ ಒಂದು ದಾಖಲಾತಿ. ಸುಂದರತೆ ಹೊಡೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 44. 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿನಲ್ಲೇ ಒಂದು ವಿಕೆಟ್ ಅನ್ನು ಕಳ್ಕೊಂಡಂತ ಒಂದು ತಂಡ ಕೂಡ ನೇತಾಜಿಯ ತಂಡ. ಹಲೋ, ನಾಲ್ಕನೇ ಓವರ್ನ ಮೊದಲ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ಹೊಡೆತವನ್ನ ಗಿರಿ ದಾಖಲಿಸ್ತಾ ಇದ್ದಾನೆ. ಗಿರಿದಾಂಡಿನಲ್ಲಿ ಬರ್ತಾ ಇರುವಂತಹ ಒಂದು ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಮತ್ತೆ ಕಾಣ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. 48 ತಂಡದ ಮೊತ್ತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತೀರಾ ಕ್ಲೋಸ್ ಪಿಚ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಒಂದು ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ತನ್ನ ಮತ್ತು 49 50ರ ಸಮೀಪಕ್ಕೆ ಹೋಗ್ತಕ್ಕಂಥ ನೇತಾಜಿ ಕ್ರಿಕೆಟರ್ಸಿನ ತಂಡ. ವೈಡ್ ಬಾಲ್ ಮುಖಾಂತರವಾಗಿ ಟೀಮ್ 50 50 ಓಟಗಳು. ಮೂಲಕ ಬಾನು ಕ್ಲೀನ್ ಬೌಲ್ಡ್. ಇಲ್ಲಿ ತನಕ ಪಾರ್ಟ್ನರ್ಶಿಪ್ ರೂಪದಲ್ಲಿ 20 ಚೆಂಡುಗಳ ಮುಂದೆ 50ರ ಆಟವನ್ನು ಆಡಿರ್ತಕ್ಕಂಥ ಬಾನು ಮತ್ತು ಗಿರಿ ಜೋಡಿಗೆ ಈ ಹಂತದಲ್ಲಿ ಒಂದು ಬ್ರೇಕ್ ಬರ್ತಾ ಇದೆ. ಬಾನು ವಿಕೆಟ್ ಪತನ.
50ಕ್ಕೆ 2. ಹೊಸ ಆಟಗಾರ ಅಂಗಡಿ ಒಳಭಾಗದಲ್ಲಿ ಕ್ಯಾಚ್ ಆಗುವಂತ ಸಾಧ್ಯತೆ. ಶಾರ್ಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಪೂರೈಕೆಯನ್ನು ಕಾಣ್ತಾ ಇದ್ದಾರೆ ತಡ. ಮತ್ತೆ 51. 4ನೇ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಇಮ್ತಿಯಾಜ್ ಎಸೆತಗಾರಕವಾಗಲಿ ಎಂಸಿಸಿ ಸಿಡ್ಲಘಟ್ಟದ ಪರವಾಗಿ ಗಿರಿಗೆ ಎಸೆದಿರುವಂತಹ ಚೆಂಡು ತೀರಾ ಕ್ಲೋಸ್ ಪಿಚ್ಚಿನ ಲಾಭವನ್ನು ಪಡ್ಕೊಳ್ತಕ್ಕಂಥ ಗಿರಿ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನೋಡೋಣ. ಈ ಒಂದು ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಆ ರೋಟಗಳ ಸೇರ್ಪಡೆ ತಡ. ಮತ್ತೆ 57 ಫಾರ್ 2 ವಿಕೆಟ್. ಮತ್ತೆ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಜೀವನ್ ಒಂದು ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇನ್ನಿಂಗ್ಸಿನ 6 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಹೊಸ ಆಟಗಾರ ಅಂಗಣ ಒಳಭಾಗದಲ್ಲಿ ಅಭಿ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ ಕೂಡ. ಮಕ್ಸೂದ್ ಎಸೆತಗಾರಿಕೆ ಭಾಗದಲ್ಲಿ ಇನ್ನಿಂಗ್ಸಿನ ಅಂತಿಮ ಓವರ್ಗಾಗಿ ಪಂದ್ಯ ಮುಂದುವರಿಸಿಕೊಳ್ಳಿ. ಸುಂದರತೆ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಅನಿಲ್ ದಾಂಡಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಮತ್ತೊಂದು ಭರ್ಜರಿ ಸಿಕ್ಸರ್. ನೋ ಬಾಲ್ ಎನ್ನುವಂತ ಸೂಚನೆಗಳು ಮತ್ತೆ ಮುಂದುವರಿಕೆ ಕಾಡ್ತಾ ಇದೆ. ನೋ ಬಾಲಿನ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಈ ಹಂತದಲ್ಲಿ ಮತ್ತೆ ನೋ ಬಾಲ್ ಸೂಚನೆ. 1+1 2 ಓಟದ ಸೇರ್ಪಡೆ. ಫ್ರೀ ಹಿಟ್ಟಿನ ಚೆಂಡು. 63 ಓಟಗಳು. ತಂಡದ ಮೊತ್ತ. ಆ ನಿಟ್ಟಿನಲ್ಲಿ ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಂದು ಬೃಹತ್ ಮೊತ್ತ ಪಂದ್ಯಾಟವನ್ನು ಆಡ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್ ತಂಡ ಬಾನು ದಾಖಲಿಸಿರುವಂತಹ ಒಂದು ಹ್ಯಾಟ್ರಿಕ್ ಸಿಕ್ಸರೇ ಈ ರೀತಿಯ ಒಂದು ಬೃಹತ್ ಮೊತ್ತಕ್ಕೆ ಕಾರಣವಾಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ಆಡುವಂತ ಪ್ರಯತ್ನ. ಪ್ರತಿಯ ನೇತ್ರ ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ.
ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ. ಎಸ್, ಸಬಿ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಮತ್ತರ್ವ ಹೊಸ ಆಟಗಾರನ ಸೇರ್ಪಡೆ ಕೂಡ. ಲೆಫ್ಟಿ ಪ್ರಭು ಈ ಓವರಲ್ಲಿ ಇನ್ನೂ ಕೂಡ 4 ಚೆಂಡುಗಳ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 65ಕ್ಕೆ 4 ವಿಕೆಟ್ ಆಘಾತವನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ. ಲಾಸ್ಟ್ 3 ಬಾಲ್. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 66. ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ ಅಂತಿಮ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಸುಂದರತೆ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. 1-2 ಮಂದಿ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನ. ಹಂತದಲ್ಲಿ ಕ್ಷೇತ್ರಕ್ಷಣ ವೈಫಲ್ಯ. ಹೊಂದಾಣಿಕೆ ಕೊರತೆಯನ್ನು ಕಾಡ್ತಕ್ಕಂಥ ಎಂಸಿಸಿ ಸಿಡ್ಲಘಟ್ಟದ ತಂಡ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ರೋಟೆಗಳ ಸೇರ್ಪಡೆ. ಎಪ್ಪತ್ತ 72 ತಂಡದ ಮೊತ್ತ. ಅಂತಿಮ ಚೆಂಡು ಬಾಕಿಯಲ್ಲಿದೆ. ಆಫ್ಟರ್ ಹೊರತಿರುವುದನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್. 73. ಇವತ್ತಿನ ಬೃಹತ್ ಒಂದು ಸ್ಕೋರ್ ಅನ್ನು ದಾಖಲಿಸ್ತಾ ಇರುವಂತಹ ನೇತಾಜಿಯ ತಂಡ. ಇವತ್ತಿನ ಬೆಳಗಿನ ಅವಧಿಯಲ್ಲಿ 25, 30, 40 ಈ ರೀತಿಯ ಓಟಗಳು ಬಂದಿತ್ತು. ಮತ್ತೊಂದು ಬೆರೆಸಿದ ಹೊಡೆತ. ಚೆಂಡು ಸೀಮಾ ರೇಖೆಯ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ತಡ ಮತ್ತು 79, 80ರ ಟಾರ್ಗೆಟ್ ಚೇಸ್ ಮಾಡಿಕೊಳ್ಬೇಕಾಗಿದೆ ಎಂಸಿಸಿ ಸಿಡ್ಲಘಟ್ಟದ ತಂಡ.
79-80 ಟಾರ್ಗೆಟ್ ಅದು ಎಂಸಿಸಿ ಸಿಡ್ಲಗಡದ ತಂಡ ಈ ಪಂದ್ಯದ ಜಯಕ್ಕಾಗಿ ದಾಖಲಿಸಬೇಕಾಗಿದೆ. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಟೂರ್ನಮೆಂಟ್ ಕೃತಕ ಬೆಳಕುಗಳು ಅಂಕಣದ ಸುತ್ತಗಳಕ್ಕೂ ಕೂಡ ರಾರಾಜಿಸಲಿಕ್ಕಿದೆ. ಆ ನಿಟ್ಟಿನಲ್ಲಿ ಸೂರ್ಯನ ಕಿರಣಗಳೆಲ್ಲವೂ ಕೂಡ ಮರೆಮಾಚಿ ಹೋಗುವಂತ ಹಂತಕ್ಕೆ ಬರ್ತಾ ಇದೆ ಗೌನ್ಪಲ್ಲಿಯ ಕ್ರೀಡಾಂಗಣ ಕೂಡ. ನೋಡಿ ಓಪನರ್ಸ್ ಗಳು ಬನ್ನಿ. ಡಿಜೆ ಎಂಸಿಸಿ ಸಿಡ್ಲಘಟ್ಟದ ಆರಂಭಿಕ ಆಟಗಾರರು ಇಮಿಡಿಯೇಟ್ ಆಗಿ ಗ್ರೌಂಡ್ ಎಂಟ್ರಿ ಮಾಡಿ ತಿಳಿಸ್ತಾ ಇದ್ದೇವೆ. ಇವತ್ತಿನ ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್ ತಂಡ ಒಂದು ಕ್ರೀಡಾ ಋತುವಿನಿಂದಲೂ ಕೂಡ ಬಹಳಷ್ಟು ಪ್ರಶಸ್ತಿಯನ್ನು ಎತ್ತಿ ಹಿಡಿದಂತ ಒಂದು ತಂಡ ಕೂಡ ನೇತಾಜಿ ಕ್ರಿಕೆಟರ್ಸ್ ಆದ್ರೆ, ಸಿಡ್ಲಘಟ್ಟ ತಂಡ ಕೂಡ ಬಹಳಷ್ಟೊಂದು ಪ್ರಮುಖ ಟೂರ್ನಮೆಂಟ್ ಅನ್ನು ಆಡಿರುವಂತಹ ಒಂದು ತಂಡ. ಎಂಸಿಸಿ ರೂಪದಲ್ಲಿ ಪ್ರಮುಖ ಟೂರ್ನಮೆಂಟ್ ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಒಂದು ತಂಡ ಕೂಡ ಎಂಸಿಸಿ ಸಿಡ್ಲಘಟ್ಟ. ವಸೀಂ ಮತ್ತು ರಿಜ್ವಾನ್ ಆರಂಭಿಕ ಆಟಗಾರ ಅಂಗಣಕ್ಕೆ ಬರ್ತಾ ಇದ್ದಾರೆ. 80 ಟಾರ್ಗೆಟ್ ಇದೆ 5 ಓವರ್ಗಳಲ್ಲಿ. ಮೊದಲ ಪವರ್ ಪ್ಲೇ 1 ಓವರ್ ಅನ್ನು ಯೂಸ್ ಮಾಡಿಕೊಳ್ಳಬೇಕಾದಂತ ಒಂದು ಅನಿವಾರ್ಯತೆಗೆ ಹೋಗ್ತಾ ಇರುವಂತ ಸಿಡ್ಲಘಟ್ಟದ ತಂಡ. ಮೊದಲ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ವಸೀಂ. ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಭರ್ಜರಿ ಬೌಂಡ್ರಿ, 4 ಓಟದ ಸೇರ್ಪಡೆ ಕೂಡ. ಎರಡನೇ ಚೆಂಡು ರಿವರ್ಸ್ ಆಡುವಂತ ಪ್ರಯತ್ನ. ಫಸ್ಟ್ ಓವರ್ ಫಸ್ಟ್ ಬಾಲ್ ನಲ್ಲಿ ಒಂದು ಮೊದಲ ಬೌಂಡ್ರಿ ದಾಖಲಿಸಿರುವಂತ ಒಂದು ಆಟಗಾರ ಕೂಡ ವಸೀಂ 4ರ ಆಟವನ್ನು ಆಡಿದ್ದಾರೆ. ಪವನ್ ಎಸೆತಗಾರಿಕೆ ಭಾಗದಲ್ಲಿ 3ನೇ ಚೆಂಡಿಗಾಗಿ 3ನೇ ಚೆಂಡುಗಳು ಹಿಮ್ಮದಲ್ಲಿ ಬಾಜಿ ಕೈ ಸೇರ್ತವೆ ತನ್ಮೂಲಕವಾಗಿ. ವಸೀಂ ಔಟ್. 4-1 ಎಂಸಿಸಿ ಸಿಡ್ಲಘಟ್ಟದ ತಂಡ. ರಾಹುಲ್ ಡಿಜೆ ಮೊದಲ ವಿಕೆಟ್ ಅನ್ನು ಕಳ್ಕೊಂಡಂತ ಒಂದು ತಂಡ ಅಂಗಡಿ ಒಳಭಾಗದಲ್ಲಿ ಹೊಸ ಆಟಗಾರರ ಸೇರ್ಪಡೆ ಆಗ್ತಾ ಇದೆ. ವೆಂಕಿ ಸರ್ ಫ್ರೆಂಡ್ಸ್ ಕಾಲರ್ ನಾಯಕ ಮತ್ತು ಎಂಎನ್ಸಿಸಿಯ ನಾಯಕ ಟಾಸ್ಗೆ ಬರಬೇಕು. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಮತ್ತೆ ಪವನ್. ವೆಂಕಿ ಸರ್ ಗಸದಿರುವಂತ ಚೆಂಡು, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್. ಕ್ಲೋಸ್ ಆಗಿ ಬೀಳ್ತಾ ಇದೆ. ಬೌಲರ್ಸ್ ಬ್ಯಾಕ್ ಆಟ. ಬಾನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ, ಮತ್ತೆ ಓಟಗಳು ಬರ್ತಾ ಇಲ್ಲ.
ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು. MNCC ಚಿಂತಾಮಣಿ ವರ್ಸಸ್ ಫ್ರೆಂಡ್ಸ್ ಕೋಲಾರ. ಎರಡು ನಾಯಕರು ಟಾಸ್ಗೆ ಬಂದಿದ್ದಾರೆ. ಲಾಸ್ಟ್ ಕಾಲ್ ಕೊಡ್ತಾ ಇದ್ದೇವೆ. ಮೊದಲ ಓವರಿನ ಮುಕ್ತಾಯದಲ್ಲಿ ತಂಡ ಮೊತ್ತ 4. ಇತ್ತ 2 ಬಾನು ಬರ್ತಾ ಇದ್ದಾನೆ. ಫ್ರೆಂಡ್ಸ್ ಕೋಲಾರ MNCC ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾವೆ. ಟಾಸ್ಗೆ ಬರಬೇಕು. ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನ ನಮ್ಮ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಗಣವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಶ್ರೀ ರಿಜ್ವಾನ್ ದಾಂಡಲಿ ಥರ್ಡ್ ಒನ್ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಶಾಟ್ ಆಗಿತ್ತು. ಲಾಂಗ್ ಆನ್ ಮತ್ತೆ ಲಾಂಗ್ ಆಫ್ ನಡುವಣ ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ಇದರ ಹಿಂದೆ ಒಂದು ಅತ್ಯುತ್ತಮ ರೀತಿಯ ಒಂದು ಬೌಂಡರಿ ದಾಖಲಿಸಿದ್ರು. ಈ ಚೆಂಡಿನಲ್ಲಿ ತೀರಾ ಕ್ಲೋಸ್ ಪಿಚ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ. ಮತ್ತೆ 6 ಓಟದ ಸೇರ್ಪಡೆ. ತಡ ಮೊತ್ತ 14 ಓಟಗಳು 2 ಚಾಲ್ತಿಯಲ್ಲಿ. ಮತ್ತೆ ಬಾನು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ನೋ ಬಾಲ್ ಸಿಗ್ನಲ್. ಅತಿರಿಕ್ತ ಓಟದ ಸೇರ್ಪಡೆ. 80ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ಕೊಳ್ತಾ ಇರುವಂತ MCC ಸಿಡ್ಲಾ ಘಟ್ಟ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಮತ್ತೆ ಬೌಂಡ್ರಿಯ ಸೇರ್ಪಡೆ. 4 ಓಟಗಳು. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 19ಕ್ಕೆ 1. 3ನೇ ಓವರ್ಗಾಗಿ ಅನಿಲ್ ಬರ್ತಾ ಇದ್ದಾನೆ ಎಸೆತಗಾರಿಕೆ ಭಾಗದಲ್ಲಿ. ಸುಂದರತೆ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 20 ಓಟಗಳು. 17 ಎಸೆತ. ಜಯಕ್ಕಾಗಿ 60 ಓಟಗಳು ಬರಬೇಕಾಗಿದೆ. ಓವರಿನ ಉದ್ದಕ್ಕೂ 20-20-20ರ ರನ್ ಧಾರಣೆ ಬರಬೇಕಾಗಿದೆ.
ಅನಿಲ್ ಎಸೆದಿರುವಂತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 80ರ ಒಂದು ಬೃಹತ್ ಮೊತ್ತದ ಒತ್ತಡಕ್ಕೆ ಈಡಾಗ್ತಾ ಇರುವಂತ ಒಂದು ತಂಡ ಕೂಡ. ನೋ ಮ್ಯಾನ್ಸ್ ಲ್ಯಾಂಡ್ ಹೊಡೆತ ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡಿದ್ದಾರೆ. ಈ ರೀತಿಯ ಓಟಗಳು ಒಂದು ಹಂತದಲ್ಲಿ ಸೋಲಿದ ಅಂತರವನ್ನು ತಗ್ಗಿಸ ಬಿಟ್ರೆ ಜಯಕ್ಕೆ ಯಶಸ್ಸನ್ನು ತರುವುದಿಲ್ಲ. ಆ ನಿಟ್ಟಿನಲ್ಲಿ ಸಿಕ್ಸರ್ಗಳು ಬೌಂಡರಿಗಳನ್ನು ದಾಖಲಿಸಲೇಬೇಕಾದಂತ ಒಂದು ಅನಿವಾರ್ಯತೆಯೂ ಕೂಡ. 21 ತನ ಮೊತ್ತ, 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್ ನೆಟ್ಟದರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಸುಲಭದ ಓಟದ ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. ತಳಮತ್ತ 22, 13 ಎಸೆತ, 58 ಓಟದ ಅವಶ್ಯಕತೆ. ಓಟದ ಹಿಂಬದಲ್ಲೇ ಬಾಜಿ ಬಹಳಷ್ಟು ಬರುತ್ತೆ. ಒಂದೊಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸಿ ರಿಜ್ವಾನ್ ವಿಕೆಟ್ ಪತನ. ಈ ಟೂರ್ನಮೆಂಟ್ ಇದು 2ನೇ ಒಂದೊಂದು ಕ್ಯಾಚ್ ಕೂಡ. ಮುಂದಿನ ಪದ ಟಾಸ್ ಜಯಿಸಿದಂತ ಎಂಎನ್ಸಿಸಿಯ ತಂಡ ಬೌಲ್ ಫಸ್ಟ್ ಎಂದು ಸೂಚಿಸಿದ್ದಾರೆ. ಪ್ರಭು ಎಸೆತಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಇದರ ಹಿಂದಿನ ಓವರ್ನ ಅಂತಿಮ ಚೆಂಡು ಬಾಜಿ ವಿಕೆಟ್ ಕೀಪರ್ ಒಂದೊಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ನಿನ್ನೆ ದಿನ ಅತಿಕ್ ಬಾಯಿ ಅವರು ಕೂಡ ಒಂದು ಗೋಟ್ ರಕ್ಷಣೆ ವಿಭಾಗದಲ್ಲಿ ಒಂದೊಂದು ಕ್ಯಾಚ್ ಅನ್ನು ಪಡ್ಕೊಂಡಂತ ಕೀಪರ್ ಕೂಡ ಇವತ್ತು ಬಾಜಿ ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಸುಂದರತೆ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ಮತ್ತೆ ಒಂದು ಪೂರೈಕೆಯನ್ನು ಕಾಡ್ತಾ ಇದೆ. 2ನೇ ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಇಪ್ಪತ್ತ ತಂಡದ ಮೊತ್ತ. ಆಫ್ ಶಬ್ದ ಹೊರತಿರುವಾಗ ಕಾಣ್ತಾ ಇದೆ. ವೈಡ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಮುಖಾಂತರವಾಗಿ 25ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಎಂಸಿಸಿ ಸಿಡ್ಲಘಟ್ಟದ ತಂಡ. ತೀರಾ ಕೆಳಮಟ್ಟದಲ್ಲಿ ಚೆಂಡು ಸಾಗಿ ಹೋಗ್ತಾ ಇದೆ. ಯಾವುದೇ ರೀತಿಯ ಒಂದು ನಗೆತವನ್ನು ಕಟ್ಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಪ್ರಭು ಎಸೆತಗಾರಿಕೆ ಭಾಗದಲ್ಲಿ ಬರ್ತಾ ಇದೆ. ಲಾಸ್ಟ್ ಬಾಲ್ ರಿಮೆನ್ ನಾವು. ವೈಡ್ ಬಾಲ್ ಮತ್ತೆ ಆಪ್ಷನ್ ಹೊರತಿರುವಾಗ ಕಂಡುಕೊಳ್ತಾ ಇರುವಂತಹ ಒಂದು ಚೆಂಡು ಮತ್ತೆ ಒಂದು ಓಟದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 26 ತಂಡದ ಮೊತ್ತ. 8 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ನೆಟ್ಟ ನೇರ ಹೊಡೆತ ದಾಖಲಿಸುವಂತ ಪ್ರಯತ್ನ. ಮಿಡ್ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಈ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಹಂತದಲ್ಲಿ 6 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಎಂಸಿಸಿ ಸಿಡ್ಲಘಟ್ಟ ತಂಡ 80 ಟಾರ್ಗೆಟ್ ಒತ್ತಡವನ್ನು ಪಡ್ಕೊಳ್ತಕ್ಕಂಥ ಒಂದು ತಂಡ ಸೋಲಿನ ಕುಳಿಕೆಗೆ ಕೊರಳನ್ನು ಒಡ್ಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ.
ಮುರಳಿ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. MNCC ತಂಡ ಕ್ಷೇತ್ರ ರಕ್ಷಣೆಗೆ ಸಿದ್ಧತೆ ಮಾಡ್ಕೊಳ್ಳಿ ಎಂದಾಗಿ ತಿಳಿಸ್ತಾ ಇದ್ದೇವೆ. ಅಂತಿಮ 5 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ನೇತಾಜಿ ಕ್ರಿಕೆಟರ್ಸ್ ಇವತ್ತಾಡಿರುವಂತ 2 ಪಂದ್ಯಾಟದಲ್ಲೂ ಕೂಡ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನಿಂಗ್ಸಿನ 4 ಎಸೆತ 52 ಓಟದ ಅವಶ್ಯಕತೆ. ಸುಂದರತೆ ಹೊಡೆತ ಚೆಂಡು ಸೀಮಾ ರೇಖೆಯ ಹೊರಭಾಗದ ಕ್ರಮಿಸದ ಅಂತಿಮ ಹಂತದಲ್ಲಿ ಸಿಕ್ಸರ್. ಸೋಲಿನ ಅಂತರವನ್ನು ತಗ್ಗಿಸಬಲ್ಲಂತ ಒಂದು ಹೊಡೆತ ಅಂತಿಮ ಹಂತದಲ್ಲಿ ಬರ್ತಾ ಇದೆ. ಕ್ಷಣಗಾತ್ರಗಳಲ್ಲಿತ್ತು. ಬೌಲರ್ ಸ್ವತಃ ರಿಟರ್ನ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಬಾಲ್. DJ Pollard ಕ್ರಿಕೆಟಿನ ಮನೋರಂಜನೆ ಜೊತೆಗೆ ಪ್ರೇಕ್ಷಕರಿಗೆ ಒಂದಷ್ಟು DJ ಮನೋರಂಜನೆಯನ್ನು ಕೊಡ್ತಾ ಇರುವಂತಹ SMN ಸ್ಪೋರ್ಟ್ಸ್ ನ DJ Pollard ಸುಂದರತೆ ಸತ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಶಿವಣ್ಣ ಹೊಸ ಆಟಗಾರ ರಂಗದ ಒಳಭಾಗದಲ್ಲಿ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಸ್ಥಾಪಿಸ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್ ತಂಡ. ನೋ ಬಾಲ್, ಫ್ರೀ ಹಿಟ್. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಓಟಗಳು ಬರ್ತಾ ಇದೆ. ಮತ್ತೆ ವೈಡ್ ಬಾಲ್. ಒಂದು ಚೆಂಡು ಮುಕ್ತಾಯವನ್ನು ಕಾಣಬೇಕಾಗಿದೆ ನೇತಾಜಿಯ ಪರವಾಗಿ. ಸುಂದರತೆ ಸತ ತನ್ಮೂಲಕವಾಗಿ ಇವತ್ತಿನ 2ನೇ ಜಯವನ್ನು ದಾಖಲಿಸ್ತಾ ಇರುವಂತ ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿಯ ತಂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅನಿಲ್ ಅವರು ಬಂದು ಪಡ್ಕೊಂಡೋಗಿ ಈ ಒಂದು ಪ್ರಶಸ್ತಿಯನ್ನು ನಮ್ಮ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಮಣಿ ಅವರು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮಣಿಯವರು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕು. ಅನಿಲ್ ಅವರು ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ನೇತಾಜಿ ಕ್ರಿಕೆಟರ್ಸ್ 2ನೇ ಜಯವನ್ನು ದಾಖಲಿಸ್ತಾ ಇದ್ದಾರೆ. MNCC ಕ್ಷೇತ್ರ ರಕ್ಷಣೆಗಳಿರಿ ಅಂಪೈರ್ಸ್